ನಾಳೆ ಜುಲೈ 5ನೆಯ ತಾರೀಕು ವಿಶೇಷವಾದ ಆಷಾಢ ಅಮಾವಾಸ್ಯೆ ಅಥವಾ ಮಣ್ಣೆತ್ತಿನ ಅಮಾವಾಸ್ಯೆ ಬಂದಿದೆ. ಈ ಅಮಾವಾಸ್ಯೆಯು ಮಹಾಲಕ್ಷ್ಮೀ ದೇವಿಗೆ ಎಷ್ಟು ಪ್ರಿಯವಾದಂತಹ ಅಮಾವಾಸ್ಯೆಯಾಗಿದ್ದು, ಜುಲೈ 5ನೆಯ ತಾರೀಕು ಶುಕ್ರವಾರ ಬೆಳಿಗ್ಗೆ 4:57 ಆರಂಭವಾಗಿ ಜುಲೈ 6ನೆಯ ತಾರೀಕು ಬೆಳಿಗ್ಗೆ 4:26 ಈ ಅಮಾವಾಸ್ಯೆ ಅಂತ್ಯವಾಗುತ್ತೆ. ಈ ಆಷಾಢ ಅಮಾವಾಸ್ಯೆಯ ದಿನ ನೀವು ಯಾವ ಕೆಲಸ ಮಾಡಿದರೂ ಅದನ್ನು ಲಕ್ಷ್ಮೀದೇವಿಯ ಪ್ರೀತಿ ಹಾಗೂ ಅನುಗ್ರಹಕ್ಕೋಸ್ಕರ ಮಾಡುತ್ತಿದ್ದೇನೆಂದು ಭಾವಿಸಿ ಮಾಡಿದರೆ ತುಂಬಾ ಒಳ್ಳೆಯದು. ರವಿಚಂದ್ರರ ಜೊತೆಗೆ ಈ ಬಾರಿ ಅಮಾವಾಸ್ಯೆಗೆ ಶುಕ್ರನ ಬಲ ಹೆಚ್ಚಾಗಿದೆ. ಶುಕ್ರನು ಪ್ರಸನ್ನಗೊಂಡರೆ ಲಕ್ಷ್ಮಿ ಅನುಗ್ರಹ ಸಿಕ್ಕಾಗಿದೆ ಎಂದರ್ಥ. ಯಾರ ಮನೆಯಲ್ಲಿ ನಿತ್ಯ ಸಂಜೆ ಸಮಯದಲ್ಲಿ ಲಕ್ಷ್ಮಿ ಅಷ್ಟೋತ್ತರ ಮೊಳಗುತ್ತೋ ಆ ಮನೆಯಲ್ಲಿ ದಾರಿದ್ರ್ಯಕ್ಕೆ ಜಾಗವಿಲ್ಲ ಎಂದು ಹೇಳಲಾಗುತ್ತೆ. ಆದ್ದರಿಂದ ನಾಳೆ ಸಂಜೆ ಮರೆಯದೆ ನಿಮ್ಮ ಮನೆಗಳಲ್ಲಿ ಲಕ್ಷ್ಮೀದೇವಿಯ ಪೂಜೆಯನ್ನು ಈ ವಿಧವಾಗಿ ಮಾಡಿ. ಸಾಧ್ಯವಾದರೆ ಲಕ್ಷ್ಮೀದೇವಿಗೆ ಕಮಲದ ಪುಷ್ಪವನ್ನು ತಂದು ಅರ್ಪಿಸಿ. ಕಮಲದ ಪುಷ್ಪ 11 ಸಂಖ್ಯೆಯಲ್ಲಿ ಸಿಕ್ಕರೆ ಮತ್ತಷ್ಟು ಫಲ. ಲಕ್ಷ್ಮೀದೇವಿಯ ಒಂದೊಂದು ಹೆಸರನ್ನ ಹೇಳುತ್ತಾ ಲಕ್ಷ್ಮೀ ದೇವಿಯನ್ನೇ ನೋಡುತ್ತಾ ಪೂಜೆಯನ್ನ ಮಾಡಿಕೊಳ್ಳಬೇಕು. ಸಂತಾನ ಫಲ ಇಲ್ಲದವರು ನಾಳೆ ಗಂಧವನ್ನು ಒಂದು ತಟ್ಟೆ ಅಥವಾ ಬಾಳೆ ಎಲೆಯ ಮೇಲೆ ಹಾಕುತ್ತಾ ಲಕ್ಷ್ಮಿ ಅಷ್ಟೋತ್ತರ ಪಠಿಸಿದರೆ ಪೂಜೆಯ ಬಳಿಕ ಆ ಗಂಧವನ್ನ ನಿತ್ಯವೂ ಹಣೆಗೆ ದಂಪತಿಗಳು ಇಡುತ್ತಾ ಬಂದರೆ ಶೀಘ್ರವಾಗಿ ಸಂತಾನ ಫಲ ಪ್ರಾಪ್ತಿಯಾಗುತ್ತೆ. ಸಾಲದ ಸಮಸ್ಯೆಗಳು ಹೆಚ್ಚಾಗಿ ಇರುವವರು ಈ ಒಂದು ಎಲೆಯಿಂದ ಪತ್ರೆಯಿಂದ ಪೂಜೆಯನ್ನ ಮಾಡಿದರೆ ಅಖಂಡ ಧನಲಾಭ ಪ್ರಾಪ್ತಿಯಾಗಿ ಸಾಲದ ಸುಳಿಯಿಂದ ಹೊರಬರಬಹುದು. ನಾಳೆ ಮಹಾಲಕ್ಷ್ಮೀ ದೇವಿಗೆ ಬೆಳಗ್ಗೆ ಆದರೆ ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಬಿಲ್ವಪತ್ರೆ ಎಲೆಗಳನ್ನು ಒಂದೊಂದೇ ಲಕ್ಷ್ಮೀದೇವಿಯ ಮುಂದಿಡುತ್ತಾ ಓಂ ಅಪರ್ಣಾಯ ನಮಃ ಎಂದು ಹೇಳಿಕೊಳ್ಳುತ್ತಾ ಪೂಜಿಸಬೇಕು. ಇದರಿಂದ ಋಣಬಾಧೆಗಳು ಶೀಘ್ರವಾಗಿ ಮುಕ್ತಿಯಾಗಿ ಲಕ್ಷ್ಮೀ ಕಟಾಕ್ಷ ಉಂಟಾಗುತ್ತೆ. ಅಮ್ಮನವರ ಅನುಗ್ರಹಕ್ಕಾಗಿ ತಪ್ಪದೆ ಪಾಯಸವನ್ನೇ ಆಗಿರ್ಬೋದು ನೈವೇದ್ಯವಾಗಿ ಇಟ್ಟು ನಮಸ್ಕಾರವನ್ನ ಮಾಡಿಕೊಳ್ಳಬೇಕು. ಸಾಧ್ಯವಾಗದಿದ್ದರೆ ಯಾವುದಾದರೂ ಒಂದು ಫಲವನ್ನು ಕೂಡ ಇಡಬಹುದು. ದಾಳಿಂಬೆ ಆಗಿರಬಹುದು, ದ್ರಾಕ್ಷಿ, ಬಾಳೆಹಣ್ಣು, ಹೀಗೆ ಯಾವುದೇ ಫಲವನ್ನು ಕೂಡ ನೀವು ಅರ್ಪಿಸಬಹುದು. ಶುಕ್ರವಾರದ ದಿನ ಕೂಡಿ ಬಂದಿರುವ ಈ ಅಮಾವಾಸ್ಯೆಯೆಂದು ಸುಗಂಧ ದ್ರವ್ಯಗಳನ್ನ ಮನೆಗೆ ತಂದರೆ ತುಂಬಾ ಒಳ್ಳೆಯದು. ನಾಳೆ ಬಿರಿಯಾನಿ ಎಲೆ, ಏಲಕ್ಕಿ, ಲವಂಗವನ್ನ ಮನೆಗೆ ತರಬಹುದು. ನಾಳೆ ಉಪ್ಪನ್ನು ಖರೀದಿ ಮಾಡಿ ಮನೆಗೆ ತಂದರೆ ಒಳ್ಳೆಯದು. ನಾಳೆ ಬೆಳಿಗ್ಗೆ ಹಾಗೂ ಸಂಜೆ ನಿಮ್ಮ ಮನೆಯಲ್ಲಿ ದೀಪ ಬೆಳಗಿಸುವಾಗ ದೀಪಕ್ಕೆ ತುಪ್ಪವನ್ನ ಬಳಸಬೇಕು. ಒಂದೊಂದು ದೀಪಕ್ಕೂ ಒಂದು ಲವಂಗವನ್ನ ಹಾಕಿ ದೀಪಾರಾಧನೆಯನ್ನ ಮಾಡಿಕೊಳ್ಳಬೇಕು. ನಾಳೆ ಕಲ್ಲುಪ್ಪಿನ ಈ ಒಂದು ಪರಿಹಾರವನ್ನ ಪಾಲಿಸಿದರೆ ಮನೆಯಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ. ನಾಳೆ ಏನ್ ಮಾಡಬೇಕು? ಬೆಳಿಗ್ಗೆ ಸ್ನಾನ ಆದ ನಂತರ ಒಂದು ಗಾಜಿನ ಲೋಟಕ್ಕೆ ನೀರನ್ನ ತುಂಬಿಸಿ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ನಿಮ್ಮ ಮನೆಯ ಹಾಲ್ನ ನೈಋತ್ಯ ಭಾಗದಲ್ಲಿ ಇಡಬೇಕಾಗುತ್ತೆ. ಆ ಲೋಟವನ್ನು ಅದೇ ಜಾಗದಲ್ಲಿ ಇಡೀ ಹಗಲು ಹಾಗೂ ರಾತ್ರಿ ಇರುವಂತೆ ಬಿಡಬೇಕು. ಮರುದಿನ ಅಂದರೆ ಶನಿವಾರ ನಾಳಿದ್ದು ಬೆಳಿಗ್ಗೆ ಎದ್ದು ಆ ನೀರನ್ನು ಯಾವುದಾದರೂ ಮರ ಅಥವಾ ಗಿಡದ ಬುಡಕ್ಕೆ ಹಾಕಿ ಬರಬೇಕು. ಇದರಿಂದ ಮನೆಯಲ್ಲಿ ಕಾರಣ ಇಲ್ಲದೆ ನಡೆಯುವಂತಹ ಕಲಹಗಳು ದೂರವಾಗುತ್ತೆ. ಮನೆಯಲ್ಲಿ ಇರುವಂತಹ ನೆಗೆಟಿವ್ ಶಕ್ತಿಗಳು ಕಳೆದೋಗುತ್ತೆ. ಪಾಸಿಟಿವ್ ಶಕ್ತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆಯೇ ನಾಳೆಯ ದಿನ ಗೋಮಾತೆಗೆ ಹಸಿರು ಹುಲ್ಲಿನ ಜೊತೆ ಬೆಲ್ಲ ಅಥವಾ ನೆನೆಸಿದ ಕಡಲೆಕಾಳಿನ ಜೊತೆಗೆ ಬೆಲ್ಲವನ್ನ ತಿನ್ನಿಸಿ ಬಂದರೆ ನಿಮಗಿರುವ ಸರ್ವ ದೋಷಗಳು ಕಳೆದು ಅಂದುಕೊಂಡಂತಹ ಕೆಲಸಗಳು ನೆರವೇರುತ್ತೆ. ಹಣಕಾಸು, ಆರೋಗ್ಯ, ಉದ್ಯೋಗ ರಂಗದಲ್ಲಿ ಗೋಮಾತೆಯ ಅನುಗ್ರಹದಿಂದ ಏಳಿಗೆ ಉಂಟಾಗುತ್ತೆ. ಹಾಗೆಯೇ ಅಮಾವಾಸ್ಯೆಯ ದಿನ ತಮ್ಮ ಕುಟುಂಬದವರು ನಮಗೆ ತರ್ಪಣವನ್ನು ನೀಡುತ್ತಾರೆಂದು ಪಿತೃಗಳು ಕಾಯುತ್ತಿರುತ್ತಾರಂತೆ. ನೀರಿಗೆ ಎಳ್ಳನ್ನ ಬೆರೆಸಿ ನಾಳೆ ಮರೆಯದೆ ಪಿತೃಗಳಿಗೆ ತರ್ಪಣವನ್ನ ನೀಡಿ. ಕಪ್ಪು ಎಳ್ಳು ಹಾಗೂ ನೀರು ಪಿತೃಗಳಿಗೆ ಆಹಾರ ಎಂದು ಹೇಳಲಾಗುತ್ತೆ. ನಾಳೆ ಹಸಿದ ಯಾವುದೇ ಪ್ರಾಣಿ, ಪಕ್ಷಿ, ಮನುಷ್ಯರಿಗೆ ಆಹಾರವನ್ನು ನೀಡಿದರೆ ಪಿತೃಗಳನ್ನು ಸ್ಮರಿಸಿದರೆ ಪಿತೃಗಳಿಗೆ ಶಾಂತಿಯಾಗುತ್ತೆ. ಪಿತೃಶಾಂತಿ ಆಯಿತು ಎಂದರೆ ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವಂತಹ ಅಡೆತಡೆಗಳು ದೂರವಾಗುತ್ತೆ. ಕುಟುಂಬದ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಒಂದೇ ಒಂದು ಶ್ವಾನಕ್ಕಾಗಲಿ ಪಕ್ಷಿಗಾಗಲಿ ಹಸಿದ ವೃದ್ಧರಿಗೆ, ನಿರ್ಗತಿಕರಿಗೆ ಪಿತೃಗಳ ಹೆಸರನ್ನ ಹೇಳಿ ನಾಳೆ ಅನ್ನ, ಆಹಾರ, ಚಪಾತಿಯನ್ನ ನೀಡಿ ಪ್ರತಿ ಅಮಾವಾಸ್ಯೆಯೂ ಹೀಗೆ ಮಾಡುತ್ತಾ ಬಂದರೆ ಪಿತೃಗಳ ಅನುಗ್ರಹದ ಜೊತೆಗೆ ಮನೆದೇವರ ಅನುಗ್ರಹವೂ ಕೂಡ ಪ್ರಾಪ್ತಿಯಾಗುತ್ತೆ. ನೋಡಿದ್ರಲ್ಲ, ನಾಳೆ ಆಷಾಢ ಅಮಾವಾಸ್ಯೆಯ ದಿನ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.